ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡಿದ್ದು ನೋಡ್ರಿ. ಗೈಸ್ ನಾನಂತೂ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದ ಭಾಳ ದಿನ ಆಗಿತ್ರಿ. ಒಟ್ಟು ಅದಕ್ಕೆ ಟೈಮ್ ಕೂಡಿ ಬರ್ಲಾಗಿತ್ರಿ. ಇವತ್ತು ಯಾಕೋ ಮಾಡ್ಬೇಕನ್ನಿಸ್ತ್ರಿ, ಸೊ ಮಾಡಿಬಿಟ್ಟು ನೋಡ್ರಿ. ನಿನ್ನೆ ನೈಟ್ ಗುಲಾಬ್ ಜಾಮೂನ್ ಎಲ್ಲ ರೆಡಿ ಆಗಿತ್ರಿ, ಆದ್ರೆ ಅದನ್ನ ಮಾರ್ನಿಂಗ್ ತಿನ್ಬೇಕು ನೋಡ್ರಿ. ಗೈಸ್ ನನ್ನ ತಮ್ಮನ ಕಾಲಿಗೆ ಮತ್ತು ನನ್ನ ಕಾಲಿಗೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. डिप्रेशन भाई की चप्पल पहन के ऐसी फीलिंग आती है जैसे भाई की नहीं किसी डायनासोर की चप्पल पहन रही हूँ. ಗೈಸ್ ಇವತ್ತಂತೂ ನಾರಿ ಬೆಳಕಾಕಿತ್ತು ಮುಂಚೆನೇ ಎದ್ದು ಬಿಟ್ಟಿನಿ ನೋಡ್ರಿ ಮಂಜೆಲ್ಲ ಹೆಂಗೆ ಬಿದ್ದಿತ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ಮಮ್ಮಿ ಚಾ ಮಾಡಾಕಿಟ್ಟಿವ್ರಿ. ಅಷ್ಟೊತ್ತನ ಮಮ್ಮಿಗೆ ರೀ ಉಸವೆ ಮಾಡಾಕ್ರಿ ಗಜ್ರಿಕಾಯಿ ಹೆಚ್ಚಿಕೊಟ್ಟಿ ನೋಡ್ರಿ. ಚಾ ಕುಡಿಯೋಣ ಚಾಕು ಯಾಕೆ ಹಿಡಿಯೋಣ ಚಾ ಕುಡಿಯೋಣ ಚಾ ಚಾ ಟೀ ಟೀ ಬ್ಯಾಡ್ರಿ ಬರ್ರಿ ಗೈಜ ಚಾ ಕುಡಿನೂರಿ ಎಲ್ಲರೂ. ಚಲೋ ಇನ್ನು ಏನ್ ಕೆಲಸ ಅಂದ್ರಿ ಉರಿ ಹಚ್ಚೋದ್ ನೋಡ್ರಿ ನೀರ್ ಕಾಯುತನ. ನಾವು ನಿನ್ನೆ ರಾತ್ರಿ ಏನ್ ಮಾಡಿದ್ರಲ್ಲ ಅವಾಗಿಂದ್ರಿ ಗುಲಾಬ್ ಜಾಮೂನ್ ನನಗ ಬಾತ್ ಕರ್ಯಾಕತ್ತೈತ್ ನೋಡ್ರಿ. ನೀವು ಬೆಳಗಾಗೆದ್ದು ಮನೆ ಕಸ ಗುಡಿಸ್ಬೇಕು, ಹೊರಗೆ ನೀರು ಹಾಕಬೇಕು, ರಂಗೋಲಿ ಬಿಡಬೇಕು. ಬೈಕೊಂಡು ಕಸ ಗುಡಿಸ್ಬೇಡಿ. ನನ್ನ ಹಣೆ ಬರ ನಾನೇ ಎಲ್ಲ ಮಾಡಿ ಸಾಯ್ಬೇಕು ಅಂದ್ಕೊಂಡು ಮಾಡಬೇಡಿ. ನೆರೆ ಮನೆ ಅಂಗಳವೇ ಉಡುಪಿ ವೈಕುಂಠ. ಭಗವಂತ ಇದು ನಿನ್ನ ಮನೆ, ಇಲ್ಲಿರುವವರೆಲ್ಲ ನಿನ್ನ ದಾಸರು. ನಾನು ಮಾಡೋದು ನಿನ್ನ ಪ್ರೀತಿಗಾಗಿ ಮಾಡ್ತೇನೆ ಅಂತ ಮಾಡಿಬಿಡು. ಸೇಮ್ ಕಸ ಗುಡಿಸಿದ್ದು ನಿನ್ನ ಪುಣ್ಯಕ್ಕೆ ಕಾರಣ ಆಗುತ್ತೆ, ಭಗವಂತನ ಅರಿವಿಗೆ ಕಾರಣ ಆಗುತ್ತೆ, ದೇವರ ನೆನಪಿಗೆ ಕಾರಣ ಆಗುತ್ತೆ. ಏನು ಕರ್ಮ ಮಾಡ್ತೀವೋ ಮಾಡು, ದೇವರನ್ನು ಮರೆತು ಮಾಡಬೇಡ. ಕೆಲವರು ಬಟ್ಟೆ ಒಗೆಯುವಾಗ ಬೈಕೊಳ್ತಾ ಇರ್ತಾರೆ, ಏನು ಕೊಳೆ ಮಾಡಬೇಕು ಎಲ್ಲ ಹಾಳಾಗಿ ಹೋಗಲಿ ಬೈಕೊಂಡು ಅವ್ರ ಮೇಲಿರೋ ಸಿಟ್ಟೆಲ್ಲ ಬಟ್ಟೆ ಮೇಲೆ ತೋರಿಸ್ತಿರ್ತಾರೆ. ಅದು ಬದಲು ದೇವರ ನೆನಪು ಮಾಡಿಕೊಳ್ಳಿ ಅಂತಾರೆ. ಯಜ್ಞಾರ್ಥಂ ಕರ್ಮಣೋನ್ಯತ್ರ. ಎಲ್ಲ ಕರ್ಮಗಳು ಇರೋದು ಭಗವಂತನ ಪ್ರೀತಿಗಾಗಿ. ಯಜ್ಞೇನ ಯಜ್ಞ ಮಯಜಂತ ದೇವಾಹ. ದೇವತೆಗಳು ಯಜ್ಞನಾಮಕ ಪರಮಾತ್ಮನನ್ನ ಯಜ್ಞಗಳಿಂದ ಅಯಜಂತ ಪೂಜೆ ಮಾಡಿದ್ದಾರೆ, ತೃಪ್ತಿಪಡಿಸಿದ್ದಾರೆ. ಗುಲಾಬ್ ಜಾಮೂನ ಎಲ್ಲರೂ ತಿಂದ ಇಷ್ಟು ಉಳಿದು ನೋಡ್ರಿ. ಅದನ್ನ ಹಂಗೆ ಸ್ಟೋರ್ ಮಾಡಿ ಫ್ರಿಜ್ದಾಗ ಇಡಾಕತ್ತೀನಿ ನೋಡ್ರಿ. ಚಲೋ ಬಸ್ ಸ್ಟಾಪಿಗೆ ಬಂದ ಬಿಟ್ಟಿನಿ ನೋಡ್ರಿ. ನಿಮಗೆ ಬಿಸಿಲು ಎಷ್ಟೈತಿ ತೋರಿಸೋ ಸಂಬಂಧ ವಿಡಿಯೋ ಕ್ಲಿಪ್ ತಗೊಂಡ್ಬಿಟ್ಟಿನಿ ನೋಡ್ರಿ. ಅಷ್ಟರೊಳಗ ನಮ್ಮ ಕಲಬುರ್ಗಿ ಅನ್ನ ಬಂದ ಬಿಟ್ಟು ನೋಡ್ರಿ. ಇವತ್ತಂತೂ ಗೈಸ 10 ಗಂಟೆಗೆ ಬರುವಂಥ ಕಲಬುರ್ಗಿ ಬಸ್ 10:25ಕ್ಕೆ ಬತ್ರಿ. ಯಾಕಂದ್ರೆ ರೀ ಅಲ್ಲಿ ಬಾಗಲಕೋಟದಾಗ ರೀ CM ಬರೋರಿದ್ರಿ, ಸೊ ಅದಕ್ಕಾಗಿ ಎಲ್ಲ ಬಸ್ಗಳು ಆ ಕಡೆ ಬಿಟ್ಟಿರತ್ತರಿ. ನಮ್ಮ ಸುನ್ಯಾನ್ ಕಾಡ್ಸುತ್ರ ನನಗ್ರೆ ಭಾಳ ಮಜಾ ಬರ್ತಿತ್ತು ನೋಡ್ರಿ. ನಾನಂತೂ ಟೈಮ್ ಪಾಸ್ ಮಾಡ್ಕೋತ ಬರೋಷ್ಟೊಳಗ ರಾಯಬಾಗ್ ರೀಚ್ ಆದ ನೋಡ್ರಿ.